ಡಿಸಿಷನ್ ಅಂತ. ನನ್ನ ಜೀವನ ಇವತ್ತು ಎಷ್ಟು ಚೆನ್ನಾಗಿ ಬದಲಾಗಿದೆ. ನಾನು ಇಷ್ಟಪಟ್ಟಿದ್ದೆಲ್ಲ ನನ್ನ ಹತ್ರ ಇದೆ ಇವತ್ತು. ಏನ್ ಮಗ ಒಬ್ಬನೇ ನಿಂತ್ಕೊಂಡೇನೋ ಯೋಚನೆ ಮಾಡ್ತಿರಂಗಿದ್ಯಾ? ಮತ್ತೆ ಅವಳು ನೆನಪಾಗ್ತವಳ ಹೆಂಗೆ? ನಮ್ಮ ಮಗ ನಾವು ಇಲ್ಲಿ ಯಾವಾಗ ಬಂದಿದ್ವಿ ಅಂತ ಆದರೂ ನಿಂಗೆ ನೆನಪಿದ್ಯಾ? ಸುಮಾರು 3 ವರ್ಷದ ಹಿಂದೆ. ಅವಳಿಗೋಸ್ಕರ ನಾನು ಇಲ್ಲಿ ಬಂದು ಹಾರಿ ಸಾಯಣ ಅಂತ ಬಂದವನು. ನೀನು ಮಮ್ಮದ ಒಂದು ಫೋನ್ ಕಾಲ್ ತೋರಿಸ್ಬಿಟ್ಟು ನನ್ನ ಲೈಫೇ ಚೇಂಜ್ ಮಾಡಿಬಿಟ್ಟೆ. ಆವಾಗಿದ್ದಿದ್ದು ನಾನು, ಇವಾಗಿರೋ ನಾನು. ಲೈಫಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂದರೆ, ಅವಾಗ ನನ್ನ ಕೈಲಿ ಏನು ತೊಗೊಳಕ್ಕೂ ಆಗ್ತಿರ್ಲಿಲ್ಲ, ಆಸೆ ಪಟ್ಟಿದ್ದನ್ನ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಆದರೆ ಇವಾಗ ನಾನು ಇಷ್ಟ ಬಂದಿದ್ದನ್ನ ತೊಗೊಬೋದು, ನಾನು ಇಷ್ಟ ಬಂದಿದ್ದ ಕಡೆ ಹೋಗ್ಬೋದು, ಎಂಜಾಯ್ ಮಾಡ್ಬೋದು ಲೈಫ್ನ. ಅವತ್ತೊಂದು 2 ಸೆಕೆಂಡ್ ಡಿಸಿಷನ್ ಅನ್ಕೊತೀನಿ ಅಷ್ಟೇ. 2 ಸೆಕೆಂಡ್ ಡಿಸಿಷನ್ ನಾನು ಚೇಂಜ್ ಮಾಡ್ಕೊಂಡಿದ್ದಕ್ಕೋಸ್ಕರ ಇವತ್ತು ನಾನು ಈ ಲೈಫ್ನ ಬದುಕ್ತಾ ಇದ್ದೀನಿ. ಆವತ್ತೇ ಸದ್ಗಿತೋಗ್ಬಿಟ್ಟಿದ್ದಿದ್ರೆ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ. ಎಲ್ಲೋ ಒಳ್ಳೇದಾಯ್ತು ಅನಿಸುತ್ತೆ. ಓ ದೊಡ್ಡ ಮನುಷ್ಯರು ಏನು ಇವಾಗ ನೆನ್ಪು ಮಾಡ್ಕೊಂಬಿಟ್ಟಿದ್ದೀರಾ? ಆದರೂ ಮಗ ಯಾವಾಗೂ ನಿಮ್ಮ ಹುಡುಗಿ ಮಾತು ಕೇಳೋನು. ಫಸ್ಟ್ ಟೈಮ್ ನನ್ನ ಮಾತು ಕೇಳ್ಬಿಟ್ಟೆ. ಹೆಂಗೋ ಲೈಫ್ ಅರ್ಥ ಮಾಡ್ಕೊಂಬಿಟ್ಟೆ.